ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಗೆ ಹುಡುಗಿ ಒಪ್ಪಿಗೆ. ಶ್ರಾವಣಿಯಮ್ಮ, ನಿಮ್ ಕೂದಲು ರೇಷ್ಮೆ ತರ ಹೊಳಿತಿದೆ. ಜಾನಕಿಯವರೇ, ನಿಮ್ ಕೈ ಚಳಕ ಸೂಪರ್. ಹೌದಮ್ಮ, ಜಾದೂನೇ ಆಗ್ಬಿಟ್ಟಿದೆ. ಹಾಗಾದ್ರೆ ಇನ್ಮೇಲೆ ನನಗೆ ಯಾವಾಗ್ಲೂ ಅಮ್ಮನೇ ಎಣ್ಣೆ ಹಚ್ಕೊಡ್ಬೇಕು. ಅಮ್ಮನ ಹ್ಞೂ ಜಾನಕಿ ಅಮ್ಮ ಅಂದರೆ ಅಭಿಷ್ಟೆ ಶೋಭಿತೆ ಪ್ರಸನ್ನಾಕ್ಷಿ ಜಾನಕಿ ಪಾಟೀಲ್ ಅಮ್ಮ. ಅದು ಅವ್ರ ಹೆಸರು ಸ್ವಲ್ಪ ಉದ್ದ ಆಯ್ತಲ್ಲ, ಅದಕ್ಕೆ ಮೇಡಮ್ ಅವ್ರನ್ನ ಅಮ್ಮ ಅಂತ ಕರೆದ್ರು. ಆಮೇಲೆ ಪಾಪ ಕಾಂತಮ್ಮತ್ತೇನೆ, ಸರಿ ಅಮ್ಮ ನೀನು ಹಾಗೇ ಕರಿ ಅಂತ ಹೇಳಿದ್ದು. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಚೆನ್ನಾಗಿದೆ ಚೆನ್ನಾಗಿದೆ. ಸರಿ, ಲೇಟ್ ಆಯ್ತು, ನಾನು ಹೋಗಿ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಅತ್ತೆ, ಏನು ಮಾಡಲಿ? ಮೇಡಮ್, ನನಗೆ ಯಾಕೋ ನಮ್ಮನೆ ಅಡುಗೆ ತಿಂದು ಸ್ವಲ್ಪ ಬೋರ್ ಆಗಿಬಿಟ್ಟಿದೆ. ನಾವು ಯಾಕೆ ಇವತ್ತು ಈ ಹುಬ್ಳಿ ಧಾರವಾಡ ಕಡೆ ಮಾಡ್ತಾರಲ್ಲ ಆ ಥರ ತಿಂಡಿ ಮಾಡಬಾರ್ದು? ಅದಕ್ಕೇನಂತೋ ನಾನೇ ಖಾನಾವಳಿಗೆ ಹೋಗಿ ರೊಟ್ಟಿ ಎಣ್ಣೆಕಾಯಿ ಪಲ್ಯ ತಂದ್ಬಿಡ್ತೀನಿ. ಹೋಟ್ಲ್ ಊಟ ಬೇಡ ಕಣಪ್ಪ, ನನಗೆ ಮನೆ ಊಟ ತಿನ್ನಬೇಕು ಅನಿಸ್ತಾ ಇತ್ತು. ಅದಕ್ಕೆ ನಾನು ಆ ಥರ ಹೇಳಿದೆ. ಪರವಾಗಿಲ್ಲ ಬಿಡು, ಆಸೆ ಪಟ್ಟಿದ್ದೆಲ್ಲ ದಕ್ಕುತ್ತಾ, ನಮ್ಮನೆ ಅಡುಗೆನ ತಿಂದರೆ ಆಯಿತು. ಅಯ್ಯೋ, ಅದಕ್ಕೆ ಯಾಕೆ ಹಂಗಂತೀರಿ? ಈಗೇನು ಉತ್ತರ ಕರ್ನಾಟಕ ಶೈಲಿ ಅಡುಗೆ ತಿನ್ಬೇಕೇನ್ರಿ? ನಾನ್ ಇದೀನಲ್ಲ, ಹೌದಾ? ನಾನ್ ಮಾಡ್ಕೊಡ್ತೀನ್ರಿ. ಹೌದಾ? ನಿಮ್ಗಷ್ಟೆಲ್ಲ ಅಡುಗೆ ಮಾಡಕ್ ಬರುತ್ತಾ? ನೀವೇನಾದ್ರೂ ಹೋಟೆಲ್ ಇಟ್ಟಿದ್ರಾ? ನೋಡಿದ್ರೆ ಗೊತ್ತಾಗಲ್ಲಮ್ಮ, 100 ಜನಕ್ಕೆ ಊಟ ಆಗಿದ್ ಕೈ ಅಂತ. ಏನ್ರಿ ಹೇಳ್ತಾ ಇದ್ದೀರಾ? ಹೂನಮ್ಮ, ಅವರು ಊರಲ್ಲಿದ್ದಾಗ ಪುಟ್ಟದಾಗ ಒಂದು ಹೋಟ್ಲ್ ಇಟ್ಟಿದ್ರು. ಅಲ್ಲೆಲ್ಲ 100 ಜನಕ್ಕೆ ಅಡುಗೆ ಮಾಡೋ ಅಭ್ಯಾಸ ಅಲ್ವಾ, ಅದಕ್ಕೆ ಇಲ್ಲೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ಅದಕ್ಕೆ ನಾನು ಹೇಳಿದ್ದು. ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ. ಇವರು ಅಲ್ಲಿ ಹೋಟ್ಲ್ ಇಟ್ಟಿದ್ರು ಅಂತ ನಿನಗೆ ಇಲ್ಲಿ ಹೆಂಗ್ ಗೊತ್ತಾಯ್ತು? ಕಾಂತ, ಮತ್ತೆ ನಿಮ್ಗೆ ಬೇರೆ ಪ್ರಶ್ನೆಗಳೇ ತಲೆಯಲ್ಲಿ ಹುಟ್ಟಲ್ವಾ? ಯಾವಾಗ್ಲೂ ಇದೊಂದೇ ಪ್ರಶ್ನೆ ಕೇಳ್ತಿರ್ತಾರಲ್ಲ. ಆಗ್ಲೇ ಏನೋ ಹೇಳಿದೆ, ಅದಕ್ಕೂ ಇದೇ ಪ್ರಶ್ನೆ. ಅವತ್ತೇನೋ ಹೇಳಿದೆ, ಅದಕ್ಕೂ ಇದೇ ಪ್ರಶ್ನೆ. ಇವತ್ತೇನೋ ಹೇಳ್ತಾ ಇದ್ದೀನಿ, ಇದಕ್ಕೂ ಇದೇ ಪ್ರಶ್ನೆ ಕೇಳ್ತಿದ್ದೀರಲ್ಲ ಕಾಂತ. ಮತ್ತೆ ಈ ಪ್ರಶ್ನೆ ಬಿಟ್ಟು ಬೇರೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಯಾವಾಗ್ಲೂ ಒಂದೇ ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಕೊಡ್ಬೇಕಾಗುತ್ತೆ. ಈ ತರ ನಾನು ಮಾತಾಡುವಾಗ ಇವ್ರು ನನಗೆ ಹೇಳಿದ್ರು ಸಾಕಾ?
ಬೋಲ್ ಬಿಡಪ್ಪ, ಏನೋ ಬಾಯ್ ತಪ್ಪಿ ಅದೇ ಪ್ರಶ್ನೆನ ಮತ್ತೆ 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 ಕೇಳಿ ತಪ್ಪಾಯ್ತು ಅಲ್ವಪ್ಪ? ಹೌದು ಹೌದು. ಬದುಕೊಂಡೆ. ಅಮ್ಮ ಹೇಗಿದ್ರು ಇವ್ರ ಕೈಗುಣ ಚೆನ್ನಾಗಿದೆ ಅಂತ ನಮಗ್ ಗೊತ್ತಾಗಿದೆ. ಹಾಗೆ ಕೈ ರುಚಿನೂ ತುಂಬಾ ಚೆನ್ನಾಗಿರ್ಬೋದು ಅಂತ ಅನಿಸ್ತಿದೆ. ಅಮ್ಮ ಇವತ್ತು ಇವ್ರ ಕೈಲಿ ಅಡ್ಗೆ ಮಾಡ್ಸೋಣಮ್ಮ. ಹಾಗಾದ್ರೆ ಇವತ್ತು ಅಮ್ಮ ಮಾಡೋ ಅಡುಗೆನ ಎಲ್ರೂ ತಿನ್ನೋದು. ಹೌದು ಹೌದು, ಅಮ್ಮೋರೇ ಅಡುಗೆ ಮಾಡ್ಲಿ ಇವತ್ತು. ಅಮ್ಮವ್ರ ಮತ್ತೆ ನನ್ನ ಹೆಂಡತಿಗೆ ಇವ್ರ ಅಮ್ಮ ಅಂದ್ಮೇಲೆ ನನಗೆ ಅಮ್ಮೋರು. ಸುಮ್ಮನೆ ಎಲ್ಲದಕ್ಕೂ ಬಾಯಿ ಹಾಕ್ಬಿಡಿ ನೀವು. ಸರಿ ಮತ್ತೆ ಈಗ ಎಲ್ರೂ ಉತ್ತರ ಕರ್ನಾಟಕ ಶೈಲಿ ಅಡಿಗೆ ತಿನ್ಬೇಕಲ್ವೇನ್ರಿ? ಮಂದಿ ಎಲ್ಲ ಮೆಚ್ಕೊಂಡು ಆಹಾ ಓಹೋ ಅನ್ಬೇಕು. ಸರಿ ಸರಿ, ಬನ್ನಿ ಅವರೇ ಬನ್ನಿ. ಬಾವಾ, ಈ ಅಮ್ಮ ಈ ಮನೆಗೆ ಬಂದಾಗಿಂದ ಶ್ರಾವಣಿ ಮೇಡಮ್ ಅವ್ರ ಸೇವೆಯಲ್ಲಿಯೇ ತೊಡಗಿಕೊಂಡಿದ್ದಾಳೆ. ಯಾವುದಕ್ಕೂ ಒಂದು ಕಣ್ಣಿಟ್ಟಿರ್ಬೇಕು ಅಂತ ನನಗನ್ನಿಸ್ತಾ ಇದೆ. ನೀನೇನಂತೀಯ? 2 ಕಣ್ಣಿಟ್ಟಿರ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಕರೆಕ್ಟ್. ನಾನು ಹೇಳಿದ್ದು ನಿನಗೆ ಹೇಗೆ ಅರ್ಥವಾಯ್ತು ಬಾವ? ನಿನ್ನ ಮನಸ್ಸಲ್ಲಿರೋದು ನನ್ನ ಮನಸ್ಸಲ್ಲಿದೆ ಅಂತ ಗೊತ್ತಿಲ್ವಾ? ಕಳ್ಳ ಜೈ ಅಂಗವಸ್ಯ. ಜೈ ಬಳಂಗೋತ್ಸವ ಹಾಗುರೆ. ಸುಬ್ಬು, ಪಲ್ಯ ಎಲ್ಲ ರೆಡಿ ಆಗಿದೆ. ರೊಟ್ಟಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗ್ಬಿಡತ್ತೆ. ಸುಬ್ಬು, ನನ್ನ ಮಗಳಿಗೆ ನಾನೇ ತಿನ್ನಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಾದ್ರೂ ಮಾಡಿ ನೀವು ತಿನ್ನಿಸ್ತೀರಾ? ಮೊರೆ ಅಲ್ಲ, ಮನೇಲಿ ಎಲ್ರೂ ಇದ್ದಾರೆ ಅಂಥದ್ರಲ್ಲಿ ನೀವು ತಿನ್ಸಿದ್ರೆ ಎಲ್ರಿಗೂ ಡೌಟ್ ಬರುತ್ತಲ್ಲ. ಸುಬ್ಬು, ಏನಾದ್ರೂ ಮಾಡು ಸುಬ್ಬು. ಹಾ, ಒಂದು ಐಡಿಯಾ ಇದೆ ಮೊರೆ, ಹೇಳ್ತೀನಿ. ಘಮ ಘಮ. ಬಾವ, ನಿನ್ನ ಮೂಗು ಸುಮ್ಮನೆ ನೋಡಕ್ಕಷ್ಟೇ ಉದ್ದ ಇರೋದು. ಈ ಆರ್ಟಿಫಿಷಿಯಲ್ ಹೂ ತರ ನನ್ ನೋಡು ಎಷ್ಟು ಬೇಗ ವಾಸನೆಯನ್ನ ಗ್ರಹಣ ಮಾಡುತ್ತೆ. ಎಣಗ ಈ ಘಮ 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 ಅಂತಿದೆ ಬಾವ.